Good afternoon, students. Previous class discussed the what you mean by the demand schedule and what are the types in the demand schedule, how to the individual demand schedule and the market demand schedule can working in the economy. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆ ಅನುಸೂಚಿಯ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡ್ತೀವಿ. ಬೇಡಿಕೆ ಅನುಸೂಚಿ ಅಂದ್ರೇನು, ಬೇಡಿಕೆ ಅನುಸೂಚಿಯಲ್ಲಿರುವಂಥ ಎರಡು ವಿಧಗಳು ಯಾವುವು, ಆ ಬೇಡಿಕೆಯ ಅನುಸೂಚಿಯ ವಿಧಗಳಾಗಿರುವಂಥ ವೈಯಕ್ತಿಕ ಬೇಡಿಕೆ ಅನುಸೂಚಿ ಮತ್ತು ಮಾರುಕಟ್ಟೆಯ ಬೇಡಿಕೆ ಅನುಸೂಚಿಗಳು ಮಾರುಕಟ್ಟೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೆವು. ಈಗ ನಾವು ಬೇಡಿಕೆಯ ಬಿಂಬಕ ಅಂದ್ರೇನು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ನಾವು ವಿ ಡಿಸ್ಕಸ್ ದಿ ಡಿಮಾಂಡ್ ಫಂಕ್ಷನ್. The price quantity relationship is also expressed algebraically in the forms of an equation. If the demand function nothing but can the price and the quantity relationship can express in algebraically. ಅಂದರೆ ಇಲ್ಲಿ ಅಂಕಗಣಿತಕ್ಕೆ ಅನುಗುಣವಾಗಿ ಬೇಡಿಕೆಯ ಒಂದು ಪ್ರಮಾಣ ಮತ್ತು ಬೆಲೆಗಳನ್ನು ಏನು ಮಾಡ್ತದೆ ಆ ಒಂದು ಸೂಚಿಸುವಂಥ ಒಂದು ಸಮೀಕರಣಕ್ಕೆ ನಾವೇನಂತ ಅಂದರೆ ಬೇಡಿಕೆ ನಿಯಮ ಅಂತ ಕೂಡ ಕರಿತೀವಿ. ಇಲ್ಲಿ ಬೇಡಿಕೆಯ ಬಿಂಬಕ ಅಂದರೆ ಇಫ್ ದ ಡಿಮಾಂಡ್ ಫಂಕ್ಷನ್ ಕ್ಯಾನ್ ಶೋಸ್ ದ್ಯಾಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡ್ ಈಸ್ ಕಾಲ್ಡ್ ಆ್ಯಸ್ ದಿ ಡಿಮಾಂಡ್ ಫಂಕ್ಷನ್. ಬೇಡಿಕೆ ಮತ್ತು ಬೆಲೆಗಳ ನಡುವಿರುವಂಥ ಒಂದು ಅನನ್ಯವಾದ ಸಂಬಂಧವನ್ನು ತಿಳಿಸುವುದಕ್ಕೆ ನಾವಿಲ್ಲಿ ಬೇಡಿಕೆಯ ಬಿಂಬಕ ಅಂತ ಕೂಡ ಕರೀತಾ ಇದ್ದೀವಿ. ದ್ಯಾಟ್ಸ್ ವೈ ದ ಪ್ರೈಸ್ ಕ್ವಾಂಟಿಟಿ ರಿಲೇಷನ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ದಿ ಆಲ್ಜಿಬ್ರಿಕಲಿ ಫಾರ್ಮ್. ಇದನ್ನು ಏನು ಮಾಡ್ತೇವೆ ಅಂದರೆ ಸಮೀಕರಣ ರೂಪದಲ್ಲಿ ಕೂಡ ಏನು ಮಾಡ್ತೇವೆ ಅಂದರೆ ಈ ಒಂದು ನಾವು ಬೇಡಿಕೆಯ ಬಿಂಬಕವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಕ್ಯೂ ಈಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಫಿ ವಿಚ್ ಮೀನ್ಸ್ ಕ್ವಾಂಟಿಟಿ ಡಿಮಾಂಡೆಡ್. ಕ್ಯೂ ನಥಿಂಗ್ ಬಟ್ ಕ್ಯೂ ಈಸ್ ಮೀನ್ಸ್ ಕ್ವಾಂಟಿಟಿ ಡಿಮಾಂಡೆಡ್. It is a function of price. P nothing but the price. F means function. The condition of the demand remaining the same. More units are purchased at a lower price than at a higher price. If the Q is equal to functions of P, it is the demand function equation. Q is measuring the quantity of the demanded and P is measuring the price of the commodities. If the condition, in this condition, demand remaining the same. If the quantity demanded for the goods can be remaining same, more units can purchase at the lower price. If a consumer can purchasing the more quantity of the goods in the market, he can buying in the time of the less price. And if a consumer can buying the less quantity of goods in the time of the more price. ಇಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆಯಾದಾಗ ಅವನು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಿರ್ತಾನೆ. ವಸ್ತುಗಳ ಬೆಲೆಗಳು ಹೆಚ್ಚಿಗೆ ಆದಾಗ ಅವನು ಕಡಿಮೆ ಪ್ರಮಾಣದ ವಸ್ತುಗಳನ್ನು ಕೊಂಡ್ಕೊತಿರ್ತಾನೆ. ಅದಕ್ಕಾಗಿ ಅಂದರೆ ಬೇಡಿಕೆ ಬಿಂಬಕ ಅನ್ನೋದು ಬೆಲೆಗಳು ಮತ್ತು ಬೇಡಿಕೆಯ ನಡುವಿನ ಒಂದು ಸಹಸಂಬಂಧ ಪ್ರಮಾಣದ ನಡುವಿನ ಒಂದು ಸಂಬಂಧವನ್ನು ತಿಳಿಸುವಂಥ ಬಿಂಬಕಾರದಿಂದ ಇದಕ್ಕೆ ನಾವೇನಂತ ಕರಿತೀವಿ ಬೇಡಿಕೆ ಬಿಂಬಕ ಅಂತ ಕೂಡ ಕರೀತಾ ಇದ್ದೇವೆ. ದೆನ್ another question arising in your mind, why does ಡಿಮಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್? ಯಾಕೆ ಇಲ್ಲಿ ಬೇಡಿಕೆ ರೇಖೆಯು ಕೆಳಮುಖವಾಗಿರುತ್ತದೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. If the demand curve can slopes downwards because of the law of diminishing marginal utility. According to the law of diminishing marginal utility, demand curve slopes downward and most of the demand curves can be slope downwards. Because according to the working the demand curve law of diminishing marginal utility, ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮಕ್ಕೆ ಅನುಗುಣವಾಗಿ ಬೇಡಿಕೆಯು ಏನು ಮಾಡ್ತದೆ ಕಾರ್ಯವನ್ನು ನಿರ್ವಹಿಸ್ತದೆ. ಅಷ್ಟೇ ಅಲ್ಲದೆ ಬೇಡಿಕೆ ರೇಖೆಯು ಯಾವಾಗಲೂ ಕೂಡ ಏನು ಮಾಡ್ತದೆ ಅಂದರೆ ಕೆಳಮುಖವಾಗಿಯೇ ಇರುತ್ತದೆ. When the price of the commodities falls,
the old purchases which probably purchase the more while the new purchases may now enter to the market to purchase. If the prices of commodity falls, the old purchaser nothing but the before who buying the goods, who buying that good, that purchaser or consumer enter to the market and purchasing the more quantity of the goods, because that good price now is decreasing. That's why old purchaser can enter to market and purchasing the ನ್ಯೂಲಿ. ಹೊಸದಾಗಿ ಅವನು ಏನು ಮಾಡ್ತಾನೆ ಅಂದರೆ ಮಾರುಕಟ್ಟೆಗೆ ಬಂದು ಹಳೆಯ ಒಂದು ಕೊಂಡುಕೊಳ್ಳುವುದಾರನು ಅವನು ಕೆಲವೊಂದಿಷ್ಟು ದಿನಗಳ ನಂತರ ಏನು ಮಾಡ ಮಾರುಕಟ್ಟೆಗೆ ಬಂದು ಆ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡ್ಕೊಳ್ತಾ ಇರ್ತಾನೆ. ಯಾಕಂದರೆ ಆ ಒಂದು ವಸ್ತುವಿನ ಬೆಲೆಯು ಕೂಡ ಏನಾಗ್ತದೆ ಅಂದರೆ ಕಡಿಮೆ ಆಗಿರ್ತದೆ. ಅದಕ್ಕೆ ಅವನು ಮಾರುಕಟ್ಟೆಗೆ ಬಂದು ಏನು ಮಾಡ್ತಾನೆ, ಹೆಚ್ಚಿನ ರೀತಿಯಲ್ಲಿ ಏನು ಮಾಡ್ತಾನೆ, ಆ ವಸ್ತುವನ್ನು ಕೊಂಡ್ಕೊತಿರ್ತಾನೆ. ಆಸ್ ದ ಕಮೋಡಿಟಿ ಹ್ಯಾಸ್ ದಿ now become a cheaper, some people prepare to purchase this commodity in the preference to the others. Compared to the other product, if the price of the commodity decreases, if the most of the consumers can more prefer to the available goods compared to the other goods. It means if a consumer can purchasing the less unit of the other commodities and more unit of the ಅವೈಲೇಬಲ್ ಕಮ್ಯುನಿಟಿ, ಅವನಿಗೆ ಯಾವ ಒಂದು ವಸ್ತುಗಳು ಇಲ್ಲಿ ಅವಶ್ಯಕವಿದೆ, ಯಾವ ವಸ್ತುಗಳು ಕಡಿಮೆ ಬೆಲೆಗೆ ಅವಶ್ಯಕತೆ ಇದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಂಡು ಯಾವುದು ಹೆಚ್ಚಿನ ಬೆಲೆಗಿದೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಕೂಡ ಕೊಂಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ದೇರ್ಫೋರ್ ದ ಡಿಮಾಂಡ್ ಕ್ಯಾನ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ವೆನ್ ದ ಪ್ರೈಸ್ ಗೋಸ್ ಆನ್ ಫಾಲಿಂಗ್. ಇಫ್ according to the law of the demand, when the price of the product is less, if the quantity demand can be increases. That's why if the demand curve can be sloped downwards, if the price of the commodity decreases, if the quantity demanded for the product increases. ಯಾವಾಗ ಇಲ್ಲಿ ವಸ್ತುಗಳ ಬೆಲೆಗಳು ಇಳಿತಾ ಬರ್ತಾ ಇರ್ತಾವ ಅವಾಗ ಏನಾಗ್ತದೆ ಅಂದ್ರೆ ಆ ಒಂದು ವಸ್ತುವಿನ ಬೇಡಿಕೆಯು ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. That's why demand curve must slope downwards for only then the phenomenon of the increasing demand with the falling price. If the demand curve can be sloped downward because of the increasing demand with the decreasing price, that's why ಡಿಮಾಂಡ್ ಕರ್ವ್ ಆಲ್ವೇಸ್ ಸ್ಲೋಪ್ ಡೌನ್ವರ್ಡ್ಸ್ ಇನ್ ದ ಎಕ್ನಾಮಿ. ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂದರೆ ಯಾವಾಗ ಬೇಡಿಕೆಯ ಪ್ರಮಾಣ ಹೆಚ್ಚಾಗ್ತದೆ ಆವಾಗ ಒಂದು ವಸ್ತುವಿನ ಬೆಲೆ ಕೂಡ ಇಳಿಕೆ ಆಗ್ತದೆ. ಈ ರೀತಿ ಇದ್ದಾಗ ಕೂಡ ಏನಾಗ್ತದೆ, ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ಒಂದು ಬೇಡಿಕೆ ರೇಖೆಗಳು ಕೂಡ ಏನಾಗ್ತವೆ ಅಂದರೆ ಅವು ಕೆಳಮುಖವಾಗಿ ಇರ್ತಾವೆ. ಆದರೂ ಕೂಡ ಏನಾಗ್ತದೆ ಅಂದರೆ ಅವು ಎಡಗಡೆಯಿಂದ ಬಲಕ್ಕೆ ಏನು ಮಾಡ್ತವೆ ಅಂದರೆ ಇಳಿಮುಖವಾಗಿ ಇರ್ತಾವೆ. ಆ್ಯಂಡ್ ಆಲ್ಸೋ some reasons, there are 4 reasons to explain why people buy more when price, why the people can more demanded in the price of the commodity decrease. ಯಾವಾಗ ಒಂದು ಬೆಲೆಗಳ ಕಡಿಮೆಯಾದಾಗ ಜನರು ಯಾಕೆ ಆ ಒಂದು ವಸ್ತುವಿಗೆ ಹೆಚ್ಚಿಗೆ ಬೇಡಿಕೆ ಕೊಡ್ತಾರೆ ಅನ್ನೋದಕ್ಕೆ 4 ಕಾರಣಗಳನ್ನು ಇಲ್ಲಿ ನೀಡಿದ್ದಾರೆ. when the price falls, the marginal utility will also fall. That is one first reason for the why the peoples can buying the more goods in the time of the price decreasing, because when the price falls the marginal utility will also falls, because already if the price is less, automatically marginal utility can be less. If a cannot be person can buying the additional unit, because already price is very less. That's why if a consumer can buying the more unit of goods and is getting the more utility to the goods, that's why he cannot buying the additional unit of the goods in the market. ಅಂದರೆ ಇಲ್ಲಿ ಅನುಭೋಗಿದಾರನಿಗೆ ಆಲ್ರೆಡಿ ಏನಾಗ್ತಂದ್ರೆ ವಸ್ತುಗಳ ಬೆಲೆಗಳ ಇಳಿಕೆ ಆಗಿದ್ದರಿಂದ ಆ ಒಂದು ಕೊಂಡುಕೊಳ್ಳುವ ಪ್ರಮಾಣ ಕೂಡ ಹೆಚ್ಚಿಗೆ ಇರ್ತದೆ. ಅವನಿಗೆ ಸಹಜವಾಗಿ ಏನಾಗ್ತದೆ ಅದರಿಂದ ಅವನಿಗೆ ಹೆಚ್ಚಿನ ತೃಪ್ತಿ ಸಿಗ್ತದೆ. ಅದಕ್ಕಾಗಿ ಅವನು ಇನ್ನೊಂದು ವಸ್ತುವನ್ನು ಉಪಯೋಗಿಸಿಕೊಂಡು ಅವನು ಹೆಚ್ಚಿನವಾದಂಥ ತೃಪ್ತಿಯನ್ನು, ಅಂಚಿನ ತೃಪ್ತಿಯನ್ನು ಪಡಲಿಕ್ಕೆ ಮುಂದಾಗೋದಿಲ್ಲ. Therefore, people purchase more. When a price falls, people increase their purchases to make the marginal utility equal to the prices. If the people can buying the more unit of the goods because the price of the commodity decreases,
That's why increase their purchasing capacity to make the marginal utility can also equal to the price. ಯಾವಾಗ ಇಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾ ಇರ್ತವೆ ಆವಾಗ ಅವನು ಹೆಚ್ಚಿನ ವಸ್ತುವನ್ನು ಕೊಂಡ್ಕೊಂಡಿರ್ತಾನೆ. ಅವಾಗ ಏನಾಗ್ತದೆ ಅಂದರೆ ಅಂಚಿನ ಒಂದು ತುಷ್ಟಿಗುಣ ಮತ್ತು ಆ ಒಂದು ವಸ್ತುವಿನಿಂದ ಕೂಡ ಏನಾಗ್ತದೆ ಎರಡೂ ಕೂಡ ಸಮನಾಗಿರ್ತವೆ. ಅದಕ್ಕಾಗಿ ಏನಂದರೆ ಜನರು ಏನು ಮಾಡ್ತಾರೆ ಅಂದರೆ ಕಡಿಮೆ ಬೆಲೆ ಇದ್ದಾಗ ಹೆಚ್ಚಿನ ವಸ್ತುಗಳ ಬೇಡಿಕೆಯನ್ನು ಮಾಡ್ತಿರ್ತಾರೆ. ವೆನ್ ದ ಪ್ರೈಸ್ ಫಾಲ್ಸ್ the real income of the consumer increase and therefore the consumer now is able to purchase more with the same money in same money income. If the price can falls, the real income of the consumer, nothing but the if a person real income can be increases. It means if a person buying capacity as well as his preferences can also changes and consumer now able to purchase more with the same money income. If a real income of the consumer increases and also if a consumer can purchase the more unit of the goods can buying and also the person income can same. ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ವಸ್ತುಗಳ ಬೆಲೆಗಳ ಇಳಿಕೆಯಾದಾಗ ಅವನ ಒಂದು ನೈಜವಾದಂಥ ಒಂದು ಆದಾಯ ಕೂಡ ಏನಾಗ್ತದೆ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಹೆಚ್ಚಿನ ವಸ್ತುಗಳನ್ನು ಕೂಡ ಏನು ಮಾಡ್ತಾನೆ ಅನುಭೋಗಿದಾರನ ಕೊಡ್ತಾ ಇರ್ತಾನೆ ಮತ್ತು ಅವನ ಆದಾಯವು ಕೂಡ ಏನಾಗ್ತದೆ ಸಮನಾಗಿರ್ತದೆ. ಇಲ್ಲಿ ಬೆಲೆಗಳು ಇಳಿಕೆ ಆಗೋದ್ರಿಂದ ಅವನ ಒಂದು ನೈಜ ಆದಾಯ ಇಟ್ ಇಸ್ ಅ ರಿಯಲ್ ಇನ್ಕಮ್ ನಥಿಂಗ್ ಬಟ್ ದಿ ಇಫ್ ಹೀ ಕ್ಯಾನ್ ಪೇಯಿಂಗ್ ಹೌ ಮಚ್ ಅಮೌಂಟ್ ಆಫ್ ದಿ ಪರ್ಚೇಸಿಂಗ್ ಗೂಡ್ಸ್, ಎಷ್ಟು ಹಣವನ್ನು ಅಲ್ಲಿ ಆ ಒಂದು ವಸ್ತುಗಳನ್ನು ಕೊಳ್ಳಲಿಕ್ಕೆ ಅವನು ನೀಡ್ತಾ ಇದ್ದ ಅದಕ್ಕೆ ನಾವಂತ ನೈಜ ಆದಾಯವಂತ ಕೂಡ ಕರೀತಾ. ಈಗ ಪ್ರೆಸೆಂಟ್ his real income is increased because the price can falls and also he now able to buying the more new goods. Automatically the price or the income of the consumer is remaining same. ಅವನ ಒಂದು ಆದಾಯವು ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಸಮನಾಗಿರ್ತದೆ. ಆದರೆ ಅವನ ಒಂದು ನೈಜ ಆದಾಯ ಕೊಂಡುಕೊಳ್ಳುವಂಥ ಒಂದು ಆದಾಯ ಏನಾಗ್ತದೆ ಹೆಚ್ಚಾಗ್ತದೆ. ಯಾಕಂದರೆ ವಸ್ತುಗಳ ಬೆಲೆ ಕಡಿಮೆ ಆದಾಗ ಅವರ ಒಂದು ಕೊಂಡುಕೊಳ್ಳುವ ಸಾಮರ್ಥ್ಯವು ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತಾ ಇರ್ತದೆ. ಥರ್ಡ್ ಒನ್, ವೆನ್ ದಿ ಪ್ರೈಸ್ ಫಾಲ್ಸ್ ನ್ಯೂ consumer or the new purchaser enter to the market. When the price of the commodities decreases, that time consumer can buying that product and also the new purchaser enter to the market. ಯಾವಾಗ ಬೆಲೆಗಳು ಇಳಿತಿರ್ತವೆ ಅವಾಗ ಏನು ಮಾಡ್ತಾರೆ ಹೊಸ ಹೊಸ ಗ್ರಾಹಕರು ಏನು ಮಾಡ್ತಾರೆ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. When the price falls, new consumer enters the market at a low prices. Consumer with the lower and lower incomes enter the market to purchase the cheaper good. If a consumer enter to the market, if his income also less, that's why he can buying the more quantity of goods with the cheap price. ಅವನು ಏನು ಮಾಡ್ತಾನಂದರೆ ಅವನ ಆದಾಯ ಕೂಡ ಕಡಿಮೆ ಇರ್ತದೆ. ಅದಕ್ಕಾಗಿ ಅವನು ಏನು ಮಾಡ್ತಾನಂದರೆ ಕಡಿಮೆ ಒಂದು ಆದಾಯದಲ್ಲಿ ಹೆಚ್ಚಿನ ವಸ್ತುಗಳನ್ನು ಕೂಡ ಪರ್ಚೇಸ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಕಡಿಮೆ ಬೆಲೆ ಇದ್ದಾಗ ಹೆಚ್ಚಿನ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡ್ತಾ ಇರ್ತಾರೆ. ವೆನ್ ದ ಪ್ರೈಸ್ ಆಫ್ ದ ಕಮೋಡಿಟೀಸ್ ಫಾಲ್ಸ್, if a consumer can use for the different purpose. If suppose I will give you example, before consumer can purchasing the 2 biscuit pocket for the 10 rupees, but now price decreases to 10 rupees to the 5 rupees, he can only spending the 5 rupees for the 2 biscuit and the remaining 5 rupees he can using or utilizing for the other purpose nothing but he can using some other goods can buying. ಅಂದರೆ ಇಲ್ಲಿ ಯಾವಾಗ ಇಲ್ಲಿ ಬೆಲೆಗಳ ಕಡಿಮೆ ಆಗ್ತಾ ಇರ್ತಾವ ಆವಾಗ ಒಂದು ವಸ್ತುವಿನ ಬೆಲೆಯು ಕಡಿಮೆಯಾಗಿ ಅಲ್ಲಿ ಉಳಿದಂಥ ಹಣವನ್ನು ಅವನು ಇನ್ನಿತರವಾದಂಥ ಉದ್ದೇಶಕ್ಕೂ ಕೂಡ ಇಲ್ಲಿ ಬಳಸ್ಕೋಬೋದು. ವೆನ್ ದ ಪ್ರೈಸ್ ಆಫ್ ದಿ ಕಮೋಡಿಟೀಸ್ ಕ್ರೀಸಸ್, ಇಫ್ ಅ consumer can use it for the
different purpose. If the remaining amount or the remaining price, remaining income can he is using for the other purpose. ಅವನು ಯಾವಾಗ ಒಂದು ಬೆಲೆಗಳ ಕಡಿಮೆ ಆಗ್ತಾವ, ಆ ಒಂದು ಬೆಲೆಗಳ ಕಡಿಮೆ ಆದಾಗ ಅವನು ಮೊದಲು ಏನು ಮಾಡ್ತಿದ್ದ, 10 ರೂಪಾಯಿಗೆ 2 ಬಿಸ್ಕೆಟ್ಗಳನ್ನ ಕೊಂಡ್ಕೊಳ್ತಾ ಇದ್ದ. ಬಟ್ ಈಗ ಏನು ಮಾಡ್ತಾ ಇದ್ದಾನೆ ಅಂದರೆ 5 ರೂಪಾಯಿಗೆ 2 ಬಿಸ್ಕೆಟ್ನ ಕೊಂಡ್ಕೊತಿದ್ದಾನೆ. ಯಾಕಂದರೆ ಬೆಲೆ ಕಡಿಮೆ ಆಗಿದೆ. ಅದೇ ಉಳಿದ 5 ರೂಪಾಯಿಗಳನ್ನ ಏನು ಮಾಡ್ತಿದ್ದ, ಅವನು ಇನ್ನಿತರ ಚಟುವಟಿಕೆ ಕೂಡ ಇಲ್ಲಿ ಬಳಸ್ಬೋದು. For already given example to the when electricity become a cheaper, demand for it increases. When electricity can cheap, ಯಾವಾಗ ಒಂದು ವಿದ್ಯುತ್ ಶಕ್ತಿ ಕಡಿಮೆ ಪ್ರಮಾಣ ಬೆಲೆ ಇರ್ತದೆ ಅವಾಗ ಏನು ಮಾಡ್ತಾನೆ ಅಂದರೆ ಅದಕ್ಕೆ ಹೆಚ್ಚಿನವಾದಂಥ ಮಹತ್ವವನ್ನು ಕೊಡ್ತಾ ಇರ್ತಾನೆ. ಅದೇ ರೀತಿ ಕೂಡ ಏನು ಮಾಡ್ತಾನೆ, ಬಿಕಾಸ್ ಇಟ್ ನಾವು ಯೂಟಿಲೈಸ್ ಫಾರ್ ದಿ ವೇರಿಯಸ್ ಪರ್ಪಸ್, ಹಿ ಕ್ಯಾನ್ ಓನ್ಲಿ ನಾಟ್ ಓನ್ಲಿ ದಿ ಎಲೆಕ್ಟ್ರಿಸಿಟಿ ಬಿಫೋರ್ ದ ಪ್ರೈಸ್ ಆಫ್ ದಿ ಎಲೆಕ್ಟ್ರಿಸಿಟಿ ಇನ್ಕ್ರೀಸಸ್, ದ್ಯಾಟ್ ಟೈಮ್ ಓನ್ಲಿ he can using the some quantity of the electricity, but that electricity can also he can using for the other activities and the other purpose. ಅವನು ಅದೇ ಒಂದು ವಿದ್ಯುತ್ ಶಕ್ತಿಯನ್ನು ಕೂಡ ಏನು ಮಾಡ್ತಾನೆ ಅಂದರೆ ಇನ್ನಿತರ ಚಟುವಟಿಕೆ ಕೂಡ ಅವನು ಅಲ್ಲಿ ತಗೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. And now we discuss the what are the exceptions to the law of the demand. ಬೇಡಿಕೆಯ ನಿಯಮಕ್ಕೆ ಅಪವಾದಗಳಂತವ. ವಾಟ್ ಆರ್ ದ ಎಕ್ಸೆಪ್ಷನ್ ಇನ್ ದಿ ಡಿಮಾಂಡ್ಸ್. ಫಸ್ಟ್ ಒನ್, ಇಗ್ನೋರ್ಸ್ ಆಫ್ ದಿ ಕನ್ಸ್ಯೂಮರ್. ಇಲ್ಲಿ ಅನುಭೋಗಿದಾರರನ್ನ ಏನು ಮಾಡ್ತಾರೆ ಅಂದರೆ ತಿರಸ್ಕಾರ ಮಾಡ್ತಾ ಇರ್ತಾರೆ. ಫಸ್ಟ್ ಒನ್ ಇದು ಇಗ್ನೋರ್ಸ್ ದಿ ಕನ್ಸ್ಯೂಮರ್. ಸಮ್ಟೈಮ್ಸ್ ಡ್ಯೂ ಟು ದಿ ಇಗ್ನೋರೆನ್ಸ್ ಕನ್ಸ್ಯೂಮರ್ ಮೇ ಬೈ ದಿ ಮಾರ್ಕೆಟ್ ಇನ್ ದಿ ಕಾಸ್ಟ್ಲಿ ಪ್ರಾಡಕ್ಟ್. ಅವ್ರು ಏನು ಮಾಡ್ತಾರೆ, ಹೆಚ್ಚಿನವಾದಂಥ ಬೆಲೆಗಳ ವಸ್ತುಗಳನ್ನ ಕೊಂಡ್ಕೊತಾ ಇರ್ತಾರೆ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಮಾರುಕಟ್ಟೆ ಇದೊಂದು ಅನುಭೋಗಿದಾರರು ಕೂಡ ಏನು ಮಾಡೋದು, ತಿರಸ್ಕಾರ ಮಾಡ್ತಾ ಇರ್ತಾರೆ. ದೇ ಮೇ ನಾಟ್ ಏಬಲ್ ಟು ಫೈಂಡ್ ಔಟ್ ದಿ ವೇರ್ ದ ಗೂಡ್ಸ್ ಆರ್ ಅವೈಲೇಬಲ್ ಚೀಪ್. ಅವು ಎಲ್ಲಿ ವಸ್ತುಗಳು, ವೇರ್ ಈಸ್ ದಿ ಅವೈಲೇಬಲ್ ಚೀಪ್ ಗೂಡ್ಸ್ ಕ್ಯಾನ್ ವೇರ್ ಚೀಪ್ ಗೂಡ್ ಕ್ಯಾನ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಎಲ್ಲಿ ಒಂದು ಕಡಿಮೆ ಬೆಲೆಗೆ ವಸ್ತುಗಳನ್ನು ಸಿಗ್ತಾ ಇದ್ದಾವೆ ಅನ್ನೋದು ಕೂಡ ಜನರಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನಾಗ್ತಂದರೆ ಗ್ರಾಹಕರು ಏನು ಮಾಡ್ತಾರೆ, ತಿರಸ್ಕಾರವನ್ನು ಮಾಡ್ತಿರ್ತಾರೆ. ಇನ್ ದ ಟೈಮ್ಸ್ ಆಫ್ ದ ಸ್ಕೇರ್ಸಿಟಿ, ಇಲ್ಲೇನಾಗ್ತದೆ, ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಕೂಡ ಏನಾಗ್ತದೆ, ಕೊರತೆ ಉಂಟಾಗ್ತದೆ. ಆ ಸಮಯದಲ್ಲಿ ಕೂಡ ಏನಾಗ್ತದೆ, ಬೇಡಿಕೆ ನಿಯಮ ಇಲ್ಲಿ ಅನ್ವಯಿಸೋದಿಲ್ಲ. ದ ಲಾ ಆಫ್ ದ ಡಿಮಾಂಡ್ ಡಸ್ ನಾಟ್ ವರ್ಕ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ದಿ ಸ್ಕೇರ್ಸಿಟಿ. ಇಲ್ಲಿ ಕೊರತೆ ಇದ್ದಾಗ ಕೂಡ ಆ ಸಮಯದಲ್ಲೂ ಕೂಡ ಏನಾಗೋದಿಲ್ಲ, ಇಲ್ಲಿ ಬೇಡಿಕೆ ನಿಯಮ ಅಪ್ಲೈ ಆಗೋದಿಲ್ಲ. Scarcity of the goods arises on account of the outbreak of the war or on the occurrence of the famines or the floods or the earthquake. In the time of the earthquake or the flood, that time the law of the demand cannot available in the economy. ಭಾರತದ ಒಂದು ಆರ್ಥಿಕತೆಯೊಳಗೆ ಏನಾಗ್ತದೆ, ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಚಂಡಮಾರುತ ಇರ್ಬೋದು, ಈ ಸಮಯದಲ್ಲಿ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ಕೊರತೆ ಉಂಟಾದಾಗ ಬೇಡಿಕೆ ನಿಯಮ ಕೂಡ ಅನ್ವಯಿಸುವುದಿಲ್ಲ. ಇನ್ ದ ಟೈಮ್ ಆಫ್ ದಿ earthquake, flood, that time law of the demand cannot be applied. When the goods become scarce, their prices start rising and people begin panic. In the time of the scarcity created in the time earthquake and the flood, that time prices of the product can be automatically increase because the already environment can suffering from the flood and earthquake. That's why farmers can also the lose the crops. That's why that time available only few quantity of the crops automatically. If the prices of the food grains and the vegetables can the increase and peoples cannot buy that goods in the more quantity. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಚಂಡಮಾರುತಗಳು ಮತ್ತು ಸುನಾಮಿಗಳು ಬಂದು ರೈತರ ಬೆಳೆಗಳನ್ನ ಹಾಳು ಮಾಡ್ತಾ ಇರ್ತದೆ, ಅದೇ ರೀತಿ ಏನಾಗ್ತದೆ, ಅಲ್ಲಿ ಬೆಳೆಗಳೆಲ್ಲ ನಾಶ ಆಗ್ತವೆ. ಆ ಸಮಯದಲ್ಲಿ ಕೆಲವೊಂದಿಷ್ಟು ಬೆಳೆಗಳು ಮಾತ್ರ ಲಭ್ಯವಾಗ್ತವೆ. ಆ ಬೆಳೆಗಳ ಒಂದು ಬೆಲೆಗಳು ಕೂಡ ಏನಾಗ್ತವೆ, ಹೆಚ್ಚಾಗ್ತಾ ಇರ್ತವೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಇಫ್ ದ ಪ್ರೈಸ್ ರೈಸ್ ಸ್ಟಾರ್ಟಿಂಗ್ ಆ್ಯಂಡ್ ಅ ಪೀಪಲ್ಸ್ ಬಿಕಮ್ ಅ ಪ್ಯಾನಿಕ್ ನಥಿಂಗ್ ಬಟ್ ದಿ ಇಫ್ ಅ ಪೀಪಲ್ ಕ್ಯಾನ್ ದಿ ಕಾನ್ಸ್ಟಂಟ್, ಹಿ ಕ್ಯಾನ್ ಥಿಂಕ್ ಅಬೌಟ್ ಹೌ ಮಚ್ ಕ್ವಾಂಟಿಟಿ ಆಫ್ ದಿ ಕಮ್ಯುನಿಟೀಸ್ ಕ್ಯಾನ್ ಬೈಯಿಂಗ್, ಎಷ್ಟು ಪ್ರಮಾಣದಲ್ಲಿ ಅವನು ಕೊಂಡ್ಕೋಬೇಕಂತ ಏನಂದರೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Therefore, demand increases with the rise in the prices. In this time, earthquake and the flood time, if the
demand can also increase and the price also increase in the time of the earthquake and the flood. If the automatically the demand for the product increases and also the price can also increase. ಈ ಒಂದು ಚಂಡಮಾರುತದ ಒಂದು ಸಂದರ್ಭದಲ್ಲೂ ಕೂಡ ಏನಾಗ್ತದೆ ಅಂದರೆ ಭೂಕಂಪ ಸಂದರ್ಭಗಳಲ್ಲಿ ವಸ್ತುಗಳಿಗೆ ಹೆಚ್ಚಿನವಾದಂಥ ಬೇಡಿಕೆ ಬರ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ವಸ್ತುಗಳ ಬೆಲೆಗಳು ಕೂಡ ಏನಾಗ್ತವೆ ಏರಿಕೆ ಆಗ್ತಾ ಇರ್ತವೆ. ನೆಕ್ಸ್ಟು ಡಿಮಾಂಡ್ ಫಾರ್ ನೆಸಸರಿ ಗೂಡ್ಸ್, ಜೀವನಾವಶ್ಯಕ ವಸ್ತುಗಳು. ದ ಲಾ ಆಫ್ ದ ಡಿಮಾಂಡ್ ಡಸ್ ನಾಟ್ ಅಪ್ಲೈ ಟು ದಿ ನೆಸಸರಿ ಆಫ್ ದಿ ಲೈಫ್ ಬಿಕಾಸ್ ಇವನ್ though the price of the necessary rises, the demand for them remains more and less the same. If the demand for necessary goods cannot apply the law of the demand because without that good we cannot live in the economy. ಅಂದರೆ ಆ ಒಂದು ಜೀವನ ಅವಶ್ಯಕ ವಸ್ತುಗಳು ಇಲ್ಲದೇ ಇದ್ದರೂ ಕೂಡ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನಂತ ಅನುಭೋಗಿದಾರನು ಆ ವಸ್ತುಗಳು ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಎಷ್ಟೇ ಹೆಚ್ಚಾದರೂ ಎಷ್ಟೇ ಕಡಿಮೆ ಆದರೂ ಕೂಡ ಅವನವನ್ನು ಕೊಂಡುಕೊಳ್ಳಿಕೊಳ್ತಾನೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಜೀವನಾವಶ್ಯಕ ವಸ್ತುಗಳಿಗೆ ಬೇಡಿಕೆ ನಿಯಮವು ಅನ್ವಯಿಸುವುದಿಲ್ಲ. ಇಫ್ ದ ಕನ್ಸ್ಯೂಮರ್ can increase or decreasing the price of the necessary goods, he can must and should buying the goods because of the living purpose. Without that goods can consuming, he cannot living in the world. ಅವನು ಆ ಒಂದು ವಸ್ತುಗಳನ್ನು ಅನುಭವಿಸದೆ ಈ ಜಗತ್ತಲ್ಲಿ ಈ ಒಂದು ಪ್ರಪಂಚದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ವಸ್ತುಗಳ ಬೆಲೆಗಳು ಎಷ್ಟೇ ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಹೆಚ್ಚಿಗೆ ಆದರೂ ಕಡಿಮೆ ಆದರೂ ಆ ವಸ್ತುಗಳನ್ನ ಕೊಂಡೊಯ್ಕೊಳ್ತಾನೆ. If suppose variation in the sometime the price can be vegetable price sometime the 100 rupees per 250 gram, he can buying because of the it is the necessary good. ಅಲ್ಲಿ ತರಕಾರಿಗಳ ಬೆಲೆಗಳು 250 ಗ್ರಾಮಿಗೆ 100 ರೂಪಾಯಿ ಆದರೂ ಕೂಡ ಅವನು ಕೊಂಡ್ಕೊತಿರ್ತಾನೆ. ಯಾಕಂದರೆ ಅವನಿಗೆ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಅವಶ್ಯಕವಾದಂಥ ಒಂದು ವಸ್ತುಗಳು ಇರೋದ್ರಿಂದ ಅವನೇನು ಮಾಡ್ತಾನೆ ಜೀವನಾವಶ್ಯಕ ವಸ್ತುಗಳನ್ನು ಕೂಡ ಇಲ್ಲಿ ಬೆಳೆಸ್ತಾನೆ. ದ್ಯಾಟ್ಸ್ ವೈ ಇನ್ ದಿ time of the demand for necessary goods, the law of the demand cannot be applied. It is the exception of the law of the demand. ಇದು ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ನಿಯಮಕ್ಕೆ ಅಪವಾದವಾಗಿದೆ. ಯಾಕಂದರೆ ಜೀವನ ಅವಶ್ಯಕ ವಸ್ತುಗಳಂದರೆ ಬೇಕೇ ಬೇಕು. ನೆಕ್ಸ್ಟ್ ಡಿಮಾಂಡ್ ಫಾರ್ ದಿ ಪ್ರೆಸ್ಟಿಜಿಯಸ್ ಗೂಡ್ಸ್, ಇಲ್ಲಿ ಗಣತೆಯ ವಸ್ತುಗಳು ಗೌರವಾನ್ವಿತ ವಸ್ತುಗಳು ಅಂತ ಕರಿತೀವಿ. The law of the demand does not apply the prestigious goods like the jewelry, motor cars, costly furnitures and costly cloth, etc. The demand for prestigious goods, the law of demand cannot apply because jewelry, motors can only buying the rich people, cannot buying the poor people or the other class people. That's why if the demand for the prestigious goods also increase or decrease, it is not effect on the poor people, it is only effect on the rich people. And also the rich people, if the price of the jewelry, motors can increase or the decrease, if the rich people can always buying goods. That's why if the demand for prestigious goods also not apply the law of the demand, ಬೇಡಿಕೆ ನಿಯಮ ಕೂಡ ಏನಿದೆ ಗಣತೆಯ ವಸ್ತುಗಳು ಕೂಡ ಏನು ಇದು ಅನ್ವಯಿಸುವುದಿಲ್ಲ. ಯಾಕಂದರೆ ಇಫ್ ದ ರಿಚ್ ಪೀಪಲ್ಸ್ ಕ್ಯಾನ್ ಬೈಯಿಂಗ್ ದಿ ಮೋರ್ ಕ್ವಾಂಟಿಟಿ ಆಫ್ ದಿ ಪ್ರೆಸ್ಟಿಜಿಯಸ್ ಗೂಡ್ಸ್, ದ್ಯಾಟ್ಸ್ ವೈ ದ ಲಾ ಆಫ್ ದ ಡಿಮಾಂಡ್ ಕೆನಾಟ್ ಬಿ ಅಪ್ಲೈಡ್ ಟು ದಿ ಪ್ರೆಸ್ಟಿಜಿಯಸ್ ಗೂಡ್ಸ್. ಇಲ್ಲಿ ಗಣತೆಯ ವಸ್ತುಗಳು ಏನು ಮಾಡ್ತಾರೆ, ಶ್ರೀಮಂತರು ಹೆಚ್ಚಾಗಿ ಇವುಗಳನ್ನು ಪ್ರಮಾಣದಲ್ಲಿ ಕೊಂಡುಕೊಳ್ಳೋದ್ರಿಂದ ಆಗ ಬೇಡಿಕೆ ನಿಯಮ ಕೂಡ ಇದಕ್ಕೇನು ಅನ್ವಯಿಸೋದಿಲ್ಲ. ಇಲ್ಲಿ ಬಡವರು ಕೂಡ ಏನು ಮಾಡ್ತಾರೆ ಅಂದರೆ ಈ ರೀತಿಯಂಥ ವಸ್ತುಗಳು ಕೂಡ ಬೇಡಿಕೆ ಮಾಡೋದಿಲ್ಲ. ಆ್ಯಂಡ್ ದ ಡಿಮಾಂಡ್ ಫಾರ್ ದಿ ಗಿಪ್ಪನ್ ಗೂಡ್ಸ್, ಕೀಳು ದರ್ಜೆಯ ವಸ್ತುಗಳಂತ ನಾವು ಕರೀತಾ ಇದ್ದೀವಿ. ದ ಲಾ ಆಫ್ ದ ಡಿಮಾಂಡ್ ಡಸ್ ನಾಟ್ ವರ್ಕ್ ಇನ್ ದ ಕೇಸ್ ಆಫ್ ದಿ ಇನ್ಫೀರಿಯರ್ ಗೂಡ್ಸ್ ವಿಚ್ ಆರ್ ನೌನ್ ಆಸ್ ದಿ ಗಿಪ್ಪನ್ ಗೂಡ್ಸ್. ಅಂದರೆ ಇಲ್ಲಿ ಕೀಳು ದರ್ಜೆಯ ವಸ್ತುಗಳನ್ನು ನಾವು ಹೇಳ್ತೇವೆ ಗಿಪ್ಪನ್ ಅಂತ ಗೂಡ್ಸ್ ಕರಿತೇವೆ. ಬಿಕಾಸ್ ದಿ ಇನ್ಫೀರಿಯರ್ ಗೂಡ್ಸ್ ಕ್ಯಾನ್ ಇಂಟ್ರೊಡ್ಯೂಸಿಂಗ್ ದಿ ಒನ್ ಆಫ್ ದ ಗ್ರೇಟ್ ಎಕನಾಮಿಕ್ಸ್ ಗಿಪ್ಪನ್, ದ್ಯಾಟ್ಸ್ ವೈ ದಿ ಇನ್ಫೀರಿಯರ್ ಗೂಡ್ಸ್ ಇಸ್ ನೌನ್ ಆಸ್ ದಿ ಇನ್ಫೀರಿಯರ್ ಗೂಡ್ಸ್. ಇಲ್ಲಿ ಒಂದು ಗಿಪ್ಪನ್ ಅನ್ನುವಂಥ ಒಂದು ಅರ್ಥಶಾಸ್ತ್ರಜ್ಞನು ಕೀಳು ದರ್ಜೆಯ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗಿ ಈ ಒಂದು ಕೀಳು ದರ್ಜೆಯ ವಸ್ತುವಿನ ನಾವು ಮಾಡ್ತಾರೆ ಗಿಪ್ಪನ್ ವಸ್ತುಗಳಂತ ಕೂಡ ಕರೀತಾ ಇದ್ದೇವೆ. ಬಿಕಾಸ್ ವೆನ್ ದ ಪ್ರೈಸ್ ಆಫ್ ಎನ್ ಇನ್ಫೀರಿಯರ್ ಗುಡ್ ಫಾಲ್ಸ್, ದ ರಿಯಲ್ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್ ಇನ್ಕ್ರೀಸಸ್.
Instead of the purchasing more of the inferior good, the consumer prefers to the substitute of the superior good for the inferior one. If suppose in the economy, inferior goods price can be falls, the real income of the consumer increases. But that time, consumer cannot buying the inferior goods, he can more demand for the superior goods. That why, if the inferior goods price decrease or increase, it is a not impact on the law of the demand. ಇಲ್ಲಿ ಬೇಡಿಕೆ ನಿಯಮದ ಮೇಲೆ ಇದು ಕೀಳು ದರ್ಜೆಯ ವಸ್ತುಗಳು ಯಾವುದೇ ರೀತಿಯಿಂದ ಪರಿಣಾಮವನ್ನು ಬೀರೋದಿಲ್ಲ. ಯಾಕಂದರೆ ಇಲ್ಲಿ ಕೀಳು ದರ್ಜೆಯ ವಸ್ತುಗಳ ಪ್ರಮಾಣ ಇಳಿದಾಗ ಅವುಗಳ ಬೇಡಿಕೆ ಹೆಚ್ಚಾಗಬಹುದು, ಅದೇ ರೀತಿ ಜನರು ಕೂಡ ಕೊಂಡುಕೊಳ್ಳಬಹುದು. ಆದರೆ if the price for the inferior goods continuously decreases, if the consumers cannot be buying that goods and he can preference to the superior goods, ಆ ಒಂದು ವಸ್ತುಗಳ ಬೆಲೆಗಳು ಕೆಳದರ್ಜೆಯ ವಸ್ತುಗಳ ಬೆಲೆಗಳು ಸತತವಾಗಿ ಇಳಿಕೆ ಹೋದಂತೆ ಅವನು ಏನು ಮಾಡ್ತಾನೆ, ಉತ್ತಮ ದರ್ಜೆಯ ವಸ್ತುಗಳಿಗೆ ಏನು ಮಾಡ್ತಾನೆ ಅಂದರೆ ಹೆಚ್ಚಿನವಾದಂಥ ಒಂದು ವಸ್ತುಗಳನ್ನು ಕೊಡ್ತಾ ಇರ್ತಾನೆ. if a continuous inferior goods price can decreases, if a consumer can preference to the superior goods, that way the law of the demand cannot be applied to the inferior goods. ಅದಕ್ಕಾಗಿ ಏನಾಗ್ತದೆ ಅಂದರೆ ಕೀಳು ದರ್ಜೆಯ ವಸ್ತುಗಳಿಗೆ ಏನಾಗ್ತದೆ ಅಂದರೆ ಬೇಡಿಕೆ ನಿಯಮವು ಅನ್ವಯವಾಗುವುದಿಲ್ಲ. ಯಾಕಂದರೆ ಯಾವ ರೀತಿಯಾಗಿ ಕೆಳದರ್ಜೆಯ ವಸ್ತುಗಳ ಒಂದು ವಸ್ತುಗಳು ಕಡಿಮೆ ಹಾಕೊಂತ ಹೋಗ್ತಾ, ಅದೇ ರೀತಿ ಕೂಡ ಇಲ್ಲಿ ಏನು ಮಾಡ್ತಾನೆ ಅಂದರೆ ಅನುಭೋಗಿದಾರನು ಅದಕ್ಕೆ ಹೆಚ್ಚಿನವಾದಂಥ ಒಂದು ಮಹತ್ವವನ್ನು ಕೊಡ್ತಾ ಇರ್ತಾನೆ. ಆ್ಯಂಡ್ ಹೈಲಿ ಪ್ರೈಸ್ ಗೂಡ್ಸ್, ಹೆಚ್ಚಿನ ಬೆಲೆಯ ವಸ್ತುಗಳು. The law of the demand does not apply to the highly priced goods like the jewelry, gold, cream, paste powder and the other toilet articles. In the time of the highly priced goods, it is not also the impact on the law of the demand, because if the high priced goods like the creams, paste powder and the other related goods the consumer can buying the anytime. That's why if a price of the highly priced goods, if the decrease or increase, it is not can impact on the consumer. That's why in these high price goods the law of the demand cannot price, because if the paste powders, if a consumer can buying the, if a high price or the low price, because if a consumer can buying the various type of the various brands of the powders or the ಅದರ್ ವೇರಿಯಸ್ ಗೂಡ್ಸ್, ಅವು ಒಂದು ಯಾವುದೇ ರೀತಿಯಂಥ ಅತಿ ಹೆಚ್ಚಿನ ವಸ್ತುಗಳ ಬೆಲೆ, ಪೌಡರ್ ಇರ್ಬೋದು, ಯಾವುದೇ ರೀತಿಯಾದ ಕ್ರೀಮ್ಸ್ ಇದ್ದರೂ ಕೂಡ ಅವುಗಳು ಎಷ್ಟೇ ಬೆಲೆಗಳು ಹೆಚ್ಚಾದರೂ ಕೂಡ ಏನು ಮಾಡ್ತಾರೆ, ಅವುಗಳನ್ನು ಕೊಂಡ್ಕೊತಾ ಇರ್ತದೆ. ಅದಕ್ಕಾಗಿ ಇಲ್ಲಿ ಅತಿ ಹೆಚ್ಚಿನ ಬೆಲೆಯ ವಸ್ತುಗಳಿಗೂ ಕೂಡ ಏನಾಗ್ತಲ್ಲ, ಬೇಡಿಕೆ ನಿಯಮ ಕೂಡ ಅನ್ವಯಿಸೋದಿಲ್ಲ. ಆ್ಯಂಡ್ ಆಲ್ಸೋ ದಿ ವೇರಿಯಸ್ ಟೈಪ್ ಆಫ್ ದ in the various ways also the law of the demand cannot be applied. ಹೀಗೆ ರೀತಿ ಕೆಲವೊಂದಿಷ್ಟು ಇನ್ನೂ ರೀತಿಯಾದಂಥ ಒಂದು ಬಹಳಷ್ಟು ರೀತಿಯಲ್ಲಿ ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ನಿಯಮ ಕೂಡ ಅನ್ವಯ ಆಗೋದಿಲ್ಲ.